ಶಿಕ್ಷಣ ಜಾಗೃತಿ ಅಭಿಯಾನ ಮುಚ್ಚುವ ಸ್ಥಿತಿಯಲ್ಲಿದ್ದ ಶಾಲೆಗಳೀಗ ಸ್ಮಾರ್ಟ್ ಕ್ಲಾಸ್. ಕಡಹಿನಬೈಲು ಗ್ರಾಮ ಪಂಚಾಯಿತಿಯ ಗುಳ್ಳದಮನೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘ ಹಾಗೂ ಎಸ್ಡಿಎಂಸಿ ಸದಸ್ಯರು ಶನಿವಾರ ಶಿಕ್ಷಣ ಜಾಗೃತಿ ಅಭಿಯಾನ ಹಾಗೂ 2026 ಮತ್ತು 27ನೇ ಸಾಲಿನ ದಾಖಲಾತಿ ಆಂದೋಲನವನ್ನ ನಡೆಸಿದರು. ಗುಳ್ಳದಮನೆ ಸರ್ಕಾರಿ ಶಾಲೆಯ ವ್ಯಾಪ್ತಿಯಲ್ಲಿ ಬರುವ ಮಾಕೋಡು, ಹಾಗಲಮನೆ, ಅಜ್ಜಿಗುಡ್ಡ, ಗುಳ್ಳದಮನೆ, ದೇವಾಲೆಕೊಪ್ಪ, ಕೆಸವಿ ಎಂಬ ಹಳ್ಳಿಗಳ ಮನೆಗಳಿಗೆ ತೆರಳಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಳುಹಿಸುವಂತೆ ಪೋಷಕರಿಗೆ ಮನವಿಯನ್ನ ಮಾಡಿದ್ರು. ಬೇರೆ ಊರಿನಲ್ಲಿ ಓದುತ್ತಿರುವ ಮಕ್ಕಳನ್ನ ಕರೆತಂದು ನಿಮ್ಮ ಊರಿನ ಸರ್ಕಾರಿ ಶಾಲೆಯಲ್ಲಿ ಓದಿಸುವಂತೆ ಪೋಷಕರಿಗೆ ಜಾಗೃತಿಯನ್ನ ಮೂಡಿಸಿದ್ರು. ಎಸ್ಡಿಎಂಸಿ ಅಧ್ಯಕ್ಷ ಕೆ ವಿಜು, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಎಸ್ಎಸ್ ಸಂತೋಷ್ ಕುಮಾರ್, ಗೌರವಾಧ್ಯಕ್ಷ ಸುನಿಲ್ ಕುಮಾರ್, ಸಂಘದ ನಿರ್ದೇಶಕರಾದ ಜಿಎಂ ಪ್ರಕಾಶ್, ಜಿಎನ್ ಮಂಜಣ್ಣ, ಎಸ್ಎಸ್ ಸತೀಶ್, ಜಿಎನ್ ಅಶೋಕ್ ಲಿಜಿ, ಮುಖ್ಯ ಶಿಕ್ಷಕಿ ಬಿಎಸ್ ಶಿಲ್ಪಾ ಕುಮಾರಿ, ಎಸ್ಡಿಎಂಸಿ ಸದಸ್ಯರಾದ ಶ್ರುತಿ, ನಾಗೇಶ್, ಸುಧಾ ಕೂಡ ಇದ್ದರು. ಗುಳ್ಳದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಲ್ಲದೆ ಶಾಲೆ ಮುಚ್ಚುವ ಹಂತ ತಲುಪಿತ್ತು. ಆ ಸಂದರ್ಭದಲ್ಲಿ ಶಿಕ್ಷಕಿಯಾಗಿ ವರ್ಗಾವಣೆಯಾಗಿ ಬಂದ ಬಿಎಸ್ ಶಿಲ್ಪಾ ಕುಮಾರಿ ಎಸ್ಡಿಎಂಸಿ ಹಿರಿಯ ವಿದ್ಯಾರ್ಥಿ ಸಂಘ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಮನೆಗೆ ತೆರಳಿ ದಾಖಲಾತಿಯನ್ನ ಹೆಚ್ಚಿಸಿದ್ರು. ದಾನಿಗಳ ನೆರವಿನಿಂದ 8 ರಿಂದ 10 ಲಕ್ಷ ವೆಚ್ಚದಲ್ಲಿ ಶಾಲೆಯ ಕಟ್ಟಡವನ್ನ ನವೀಕರಿಸಿದ್ರು. ಶಾಲೆಯಲ್ಲಿ ದಾನಿಗಳ ನೆರವಿನಿಂದ ಇದೀಗ ಸ್ಮಾರ್ಟ್ ಕ್ಲಾಸ್ ಕೂಡ ಪ್ರಾರಂಭವಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.